ಇವತ್ತಿನ ವಿಡಿಯೋದಲ್ಲಿ ಮಲ್ಲಿಗೆ ಹೂ ಥರ ಇಲ್ಲ ಹತ್ತಿ ಥರ ಇಲ್ಲ ಅದೂ ಅಲ್ಲ ಅದಕ್ಕಿಂತ ಸಖತ್ ಸಾಫ್ಟಾಗಿರುತ್ತೆ ಅಂಥ ಸೆಟ್ ದೋಸೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇನ್ನೊಂದೇನು ಗೊತ್ತಾ, ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೋಬೋದು. ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಒಳಗಡೆ ಸೂಪರ್ ಬ್ರೇಕ್ಫಾಸ್ಟ್ ರೆಡಿ ಎಲ್ಲರಿಗೂ. ನಿಮ್ಗೆ ಇಷ್ಟವಾದ ಚಟ್ನಿ ಜೊತೆ ಸರ್ವ್ ಮಾಡಿ, ಇಲ್ಲಾಂದರೆ ತೊಕ್ಕುಗಳು ಯಾವ್ದಾರು ಇದ್ದರೆ, ಉಪ್ಪಿನಕಾಯಿ ಯಾವ್ದಾರು ಇದ್ದರೆ ಅದ್ರ ಜೊತೆಗೆ ಸರ್ವ್ ಮಾಡಿ. ಸಖತ್ ಟೇಸ್ಟ್ ಇರುತ್ತೆ ನೋಡಿ. ಹೂವು ಇದ್ದಂಗಿದೆ, ಸಖತ್ ಬಿಸಿ ಇತ್ತು, ಅದರಿಂದ ನಂಗೆ ಜಾಸ್ತಿ ಹೊತ್ತು ಇಟ್ಕೊಳಕ್ಕಾಗಲಿಲ್ಲ, ಅಷ್ಟು ಸಾಫ್ಟು. ಇದನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ, ಭಾಳ ಸುಲಭ. ಒಂದು ಪ್ಯಾನ್ ತೊಗೊಂಡು 1 ಕಪ್ ಮೆಜರಲ್ಲಿ ಗಟ್ಟಿ ಅವಲಕ್ಕಿ ತೊಗೊಳ್ಳಿ. 2 ರಿಂದ 3 ಬಾರಿ ಕ್ಲೀನಾಗಿ ತೊಳೆದ್ಬಿಟ್ಟು 1 ಕಪ್ ಮೊಸರು ಜೊತೆಗೆ ಫಸ್ಟು ಮಿಕ್ಸ್ ಮಾಡಿ. ಆಮೇಲೆ 1 ಕಪ್ಪು ಬಾಂಬೆ ರವೆ ಸೇರಿಸ್ಕೊಳ್ಳಿ. ಚಿರೋಟಿ ರವೆ ಸೇರಿಸ್ಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ, ಬಟ್ ಯೂಶಲಾಗಿ ಬಾಂಬೆ ರವೆ ಹಾಕ್ಕೊಳ್ಳೋಣ, ಯಾಕಂದರೆ ಮಿಕ್ಸಿ ಜಾರಲ್ಲಿ ಹೆಂಗಿರೋ ರುಬ್ತೀವಲ್ವ, ಚೆನ್ನಾಗಾಗತ್ತೆ. 1 ಕಪ್ ನೀರು, ಸೊ 4 ಕಪ್ ಆಯಿತು. 1 ಕಪ್ ಚಿರೋಟಿ ರವೆ ಅಥವಾ ಬಾಂಬೆ ರವೆ, 1 ಕಪ್ ನೀರು, 1 ಕಪ್ ಗಟ್ಟಿ ಅವಲಕ್ಕಿ, 1 ಕಪ್ ಮೊಸರು ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಬಿಟ್ಟು ಒಂದು ಅರ್ಧ ಗಂಟೆ ಇಟ್ಬಿಡಿ. ನೀರು ರವೆ ಎಲ್ಲ ಸೇರಿಕೊಂಡು ಹರಳುತ್ತೆ, ರವೆ ಎಲ್ಲ ನೀರನ್ನು ಎಳ್ಕೊಳ್ಳುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ನೋಡಿ, ಅರ್ಧ ಗಂಟೆ ನೆಂದ ಮೇಲೆ ಹೆಂಗಾಗಿರುತ್ತೆ ಒಂಥರ. ಆವಾಗಿನ ಕಲರೇ ಬೇರೆ, ಇವಾಗಿನ ಕಲರೇ ಬೇರೆ, ಯಾಕಂದ್ರೆ ನೀರು ಎಳ್ಕೊಂಬಿಟ್ಟಿರುತ್ತೆ, ಗಟ್ಟಿನೂ ಆಗಿರುತ್ತೆ ನೋಡಿ. ಈಗ ಮಿಕ್ಸಿ ಜಾರಲ್ಲಿ 1 ರಿಂದ 2 ಬ್ಯಾಚಲ್ಲಿ ರುಬ್ಕೊಳ್ಳಿ. ದೊಡ್ಡ ಜಾರ್ ತೊಗೊಂಡ್ರೆ ಒಂದೇ ಬ್ಯಾಚಲ್ಲಿ ರುಬ್ಕೋಬೋದು, ಇಲ್ಲ ಚಿಕ್ಕ ಜಾರ್ ತೊಗೊಂಡ್ರೆ ನಂತರ 2 ಬ್ಯಾಚಲ್ಲಿ ರುಬ್ಕೋಬೇಕಾಗತ್ತೆ. ನಂದೆಲ್ಲ ಸುಲಭವಾದ ಕೆಲಸ, ಜಾಸ್ತಿ ಕಷ್ಟಪಡೋಕ್ಕೆ ಹೋಗಲ್ಲ, ಅದನ್ನು ನಾನು ಚಿಕ್ಕ ಜಾರಲ್ಲೇ ರುಬ್ಕೊಳ್ಳೋದು, ಯಾಕಂದರೆ ಈಸಿಯಾಗಿ ತೊಳೆದಿಟ್ಬಿಡ್ಬೋದು ಜಾರನ್ನ. ಅದಕ್ಕೆ ನೋಡಿ, ನಾನಿಲ್ಲಿ 2 ಬ್ಯಾಚಲ್ಲಿ ರುಬ್ಬಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಹೆಂಗಿರಬೇಕು ಅಂದರೆ ಸ್ವಲ್ಪ ಸ್ಪ್ರೆಡ್ ಮಾಡೋ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ಮಸಾಲೆ ದೋಸೆ ಥರ ಆ ಥರ ಗಟ್ಟಿ ಇರಬಾರ್ದು, ಒಂದು ಸ್ವಲ್ಪ ತೆಳುವಾಗಿದ್ದರೆ ಈಸಿಯಾಗಿ ನೀವು ಕಾದಿರೋಂಥ ತವ ಮೇಲೆ ದೋಸೆನ ಮಾಡ್ಕೋಬೋದು. ಫಸ್ಟು ಕಾವಲಿ ಇಟ್ಬಿಟ್ಟು ಅದು ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಟಿಶ್ಯೂ ಪೇಪರಲ್ಲಿ ಒರೆಸ್ಬಿಡಿ. ಆಮೇಲೆ ನೀರು ಸ್ಪ್ರಿಂಕಲ್ ಮಾಡಿ, ನಿಮ್ಗೆ ಯಾವ ಸೈಜ್ ಬೇಕೋ, ಮೀಡಿಯಮ್ಮೋ ದೊಡ್ಡದೋ ಚಿಕ್ಕದೋ ನಿಮ್ಮ ಇಷ್ಟವಾದ ಸೈಜಲ್ಲಿ ಮಾಡ್ಕೊಳ್ಳಿ. ನೋಡಿದ್ರೆ ಗೂಡಾಗಿ ಹೆಂಗಾಗಿದೆ ನೋಡಿ, ಗೂಡಾಗಿ. ಯಾಕೆ ಗೊತ್ತಾ ಈ ಗೂಡು ಬರೋದು, ನಾನು ಹಿಟ್ಟಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೋಡಾ ಸೇರಿಸಿದ್ದೀನಿ. ಅಡುಗೆ ಸೋಡಾ ಬಂದು ಆಪ್ಷನಲ್ಲು, ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಬೇಡ, ಬಟ್ ಸೇರಿಸಿದ್ರೆ ಸಖತ್ ಸಾಫ್ಟಾಗಿ ಬರುತ್ತೆ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ತುಪ್ಪದೊಂದಿಗೂ ಮಾಡ್ಕೋಬೋದು, ಮಾಮೂಲಿ ಎಣ್ಣೆಲೂ ಮಾಡ್ಕೋಬೋದು. ಕಲರ್ ನೋಡಿದ್ರೆ ಎಷ್ಟು ಚೆನ್ನಾಗಾಗಿದೆ ಅಂತ, ಹೂವು ಬಂದಂಗೆ ಬಂದಿರುತ್ತೆ. ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಎಲ್ಲರೂ 2-3 ಕೇಳಿ ಹಾಕಿಸ್ಕೊಂಡು ತಿಂತಾರೆ, ನಾನು ಗ್ಯಾರಂಟಿ. ಅದಕ್ಕೆ ಆದಷ್ಟು ನಾನು ವೀಣಾ ಲಕ್ಷ್ಮೀನಾರಾಯಣ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಈ ಥರ ಸುಲಭವಾಗಿ ಟೇಸ್ಟಿಯಾದ ರೆಸಿಪಿನ ನೋಡ್ಬೋದು ನೀವು. ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್. ನೋಡಿ, ನಾನಿಲ್ಲಿ ತೊಕ್ಕು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಈ ತೊಕ್ಕು ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ದಿದ್ದವ್ರು ನೋಡಿ, ಖಂಡಿತ ಇಷ್ಟ ಆಗುತ್ತೆ ಎಲ್ಲರಿಗೂ. ಚಪಾತಿ ದೋಸೆ ಜೊತೆಗೆ ತೊಕ್ಕನ್ನು ತಿನ್ಬೋದು. ನಾನಿವತ್ತು ಸೆಟ್ ದೋಸೆ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.